ಕಾಶ್ಮೀರ ನರಮೇಧವನ್ನ ಇಡೀ ದೇಶ ಖಂಡಿಸ್ತಾ ಇದೆ, ಇಡೀ ವಿಶ್ವ ಖಂಡಿಸ್ತಾ ಇದೆ. ಕಾಶ್ಮೀರದಲ್ಲೇ ಕಾಶ್ಮೀರಿಗರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆ ಮಾನಸಿಕತೆ ಇದೆಯಲ್ಲ, ಆ ಮಾನಸಿಕತೆ ಇರುವಂತವರಲ್ಲ, ಇಡೀ ದೇಶ ಒಂದು ಅಂತ ಹೇಳಿ ಭಾವನೆ ಇರುವಂತಹ ಕಾಶ್ಮೀರಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ನೂರಾರು ಜನ ಸೇರಿ ಧರಣಿ ಮಾಡಿದ್ದಾರೆ. ಕಾಶ್ಮೀರದ ವ್ಯಾಪಾರಿಗಳು, ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡಿ ಈ ಉಗ್ರ ಕೃತ್ಯವನ್ನ ಖಂಡಿಸಿದ್ದಾರೆ. ಯಾಕಂದ್ರೆ ಇವರೆಲ್ಲ ನಂಬಿಕೊಂಡಿರೋದು ಪ್ರವಾಸೋದ್ಯಮವನ್ನ. ಪ್ರವಾಸಿಗರು ಹೋದ್ರೆ ಅವರಿಗೆ ಜೀವನ ನಡೆಯುತ್ತೆ. ಕಳೆದ ಕೆಲ ವರ್ಷಗಳಿಂದ ಅವರೆಲ್ಲರ ಜೀವನ ಹಸನಾಗಿತ್ತು. ಆದ್ರೆ ಈಗ ಪ್ರವಾಸಿಗಳನ್ನೇ ಉಗ್ರರು ಟಾರ್ಗೆಟ್ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ. ಆ ಮೂಲಕ ಇಡೀ ಕಾಶ್ಮೀರದ ಶಾಂತಿಯನ್ನ ಕದಡುವಂತಹ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ಕಾಶ್ಮೀರಿಗರು ಕೂಡ ಕೆಂಡಾಮಂಡಲರಾಗಿದ್ದಾರೆ. सिटी गाइड बजी हुई घंटा कर करता के ಕೃತ್ಯವನ್ನ ನಡೆಸಿದಂತಹ ಉಗ್ರರಿಗೆ ಧರ್ಮ ಕಾಣಿಸಿತ್ತು. ಆದ್ರೆ ಇಲ್ಲಿ ಪ್ರತಿಭಟನೆಯನ್ನ ಗಮನಿಸ್ತಾ ಇದ್ದೀರಿ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ಧರ್ಮವನ್ನ ಮೀರಿ ಈ ದೇಶಕ್ಕಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರಾಣವನ್ನ ಕಳ್ಕೊಂಡಂತಹ ಪ್ರವಾಸಿಗರಿಗಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನ್ಯಾಯಕ್ಕಾಗಿ, ಪ್ರತೀಕಾರಕ್ಕಾಗಿ ಆಗ್ರಹವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ಇವತ್ತು ಬೆಳಗ್ಗೆ ಕಾಶ್ಮೀರದಲ್ಲಿ ಸಿಕ್ಕಾಕೊಂಡಿರುವಂತಹ ಓರ್ವ ಪ್ರವಾಸಿಗ ಪ್ರಶಾಂತ್ ಅಂತ ಹೇಳಿ ಅವರನ್ನ ಮಾತನಾಡಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತಹ ಕಾಶ್ಮೀರದ ನಿವಾಸಿ ಟ್ಯಾಕ್ಸಿ ಡ್ರೈವರ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ಅವರು ಈ ಘಟನೆಯನ್ನ ಯಾವ ರೀತಿ ಖಂಡಿಸಿದ್ರು, ಕಾಶ್ಮೀರಿಗರಿಗೆ ಈ ಘಟನೆಯಿಂದ ಎಂಥ ದುಃಖವಾಗಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರು. ನೋಡೋಣ ಬನ್ನಿ. बहुत बुरा लग रहा है मेरे को, बहुत बुरा, बहुत 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 दुखी हो रहे हैं हम पूरे कश्मीरी दुखी हो रहे हैं इस चीज से. हम बात करने लायक ही नहीं है, कुछ बचा ही नहीं हमारे पास. बहुत बुरा लग रहा है मेरे को, बहुत बुरा, बहुत बहुत दुखी हो रहे हैं हम पूरे कश्मीरी दुखी हो रहे हैं इस चीज से. हम बात करने लायक ही नहीं है, कुछ बचा ही नहीं हमारे पास. बहुत बुरा. ಇದು ಕಾಶ್ಮೀರದಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿರುವಂತಹ ವ್ಯಕ್ತಿ ಬೆಳಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು. ನಮಗೆ ದುಃಖ ಆಗ್ತಾ ಇದೆ, ಅತೀವವಾದಂತಹ ದುಃಖ ಆಗ್ತಾ ಇದೆ. ಇಡೀ ಕಾಶ್ಮೀರ ಇವತ್ತು ದುಃಖವನ್ನ ಪಡ್ತಾ ಇದೆ. ನಮ್ಮ ಹತ್ರ ಹೇಳೋದಕ್ಕೆ ಏನೂ ಉಳಿದಿಲ್ಲ, ಹೇಳೋದಕ್ಕೆ ಲಾಯಕ್ಕಾಗಿ ನಾವು ಉಳಿದಿಲ್ಲ ಅಂತ ಹೇಳಿ ಹತಾಶೆಯನ್ನ ವ್ಯಕ್ತಪಡಿಸ್ತಾ ಇದ್ದ ಆ ಕಾಶ್ಮೀರದ ಟ್ಯಾಕ್ಸಿ ಡ್ರೈವರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ಅವರಿಂದ ಪಡ್ಕೊಳ್ಳೋಣ. ಅಲ್ಲೇ ಶ್ರೀನಗರದ ಲಾಲ್ ಚೌಕ್ನಲ್ಲಿದ್ದಾರೆ ಜಗದೀಶ್. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಕಾಶ್ಮೀರಿಗರಿಂದಾನೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಆ ಕಾಶ್ಮೀರ ನಡೀತಾ ಇರೋದು ಇಡೀ ದೇಶದಾದ್ಯಂತ ಅಲ್ಲಿಗೆ ಹೋಗುವಂತಹ ಪ್ರವಾಸಿಗರಿಂದ. ಅಂಥ ಪ್ರವಾಸಿಗರ ಮೇಲೆ ಆಗಿರುವಂತಹ ದಾಳಿ, ಕಾಶ್ಮೀರ ಇದನ್ನ ಹೇಗೆ ಖಂಡಿಸ್ತಾ ಇದೆ ಜಗದೀಶ್? ವಿದ್ಯಾಶ್ರೀ, ನಾನು ಬೆಳಗ್ಗೆ ಬಂದಾಗಿಂದನೂ ಸಹಿತ ಈ ಲಾಲ್ ಚೌಕ್ ಇದೆಯಲ್ಲ, ಲಾಲ್ ಚೌಕ್ ನಿಮ್ಗೆ ಒಂದು ವಿಜುವಲ್ಸ್ ನ ತೋರಿಸ್ಬಿಡ್ತೀನಿ. ಕಾರಣ ಏನು ಅಂತಂದ್ರೆ, ಮೊದಲು ಈ ಲಾಲ್ ಚೌಕ್ ಬರೋದಕ್ಕೆ ಜನ ಭಯ ಪಡ್ತಾ ಇದ್ರು. ಅದಾದ್ಮೇಲೆ ಅಂತಂದ್ರೆ ಇಲ್ಲಿ ನಡುವಂತಹ ಘಟನೆಗಳಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ದೇಶ ವಿರೋಧಿ ಹೋರಾಟಗಳು, ದೇಶ ವಿರೋಧಿ ಘೋಷಣೆಗಳಿಗೆ ಅಂದ್ರೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಆದ್ರೆ ಈಗ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಲಾಲ್ ಕಿಲಾ ಅನ್ನೋದೇನಂದ್ರೆ ಪೂರ್ತಿಯಾಗಿ ಬದಲಾವಣೆ ಆಗ್ಬಿಟ್ಟಿದೆ.
ಅದ್ಭುತವಾದಂತಹ ಅಭಿವೃದ್ಧಿಯನ್ನ ಪಡ್ಕೊಂಡಿರುವಂತಹ ಲಾಲ್ ಕಿಲಾ ಇದು. ಮತ್ತೆ ಅದರ ಜೊತೆಗೆ ಏನಂದ್ರೆ ಯಾವಾಗ್ಲೂ ಸಹಿತ ಸದಾ ಏನಂದ್ರೆ ಕಲ್ಲು ತೂರಾಟ, ಲಾಠಿ ಚಾರ್ಜು, ಬಂದು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಏನಂದ್ರೆ ಲಾಲ್ ಕಿಲಾ, ಈಗೇನಂತಂದ್ರೆ ಲಾಲ್ ಚೌಕ್, ಈಗ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಪ್ರೊಟೆಸ್ಟ್ಗೆ, ಅದು ಯಾವ ಕಾರಣಕ್ಕಾಗಿ ಪ್ರೊಟೆಸ್ಟ್, ಹಿಂಸಾಚಾರ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ವಿರೋಧಿಸಿ ಮಾಡ್ತಾ ಇರ್ತಕ್ಕಂತಹ ಪ್ರೊಟೆಸ್ಟ್ ಇದು. ಇಲ್ಲಿ ಬೆಳಗ್ಗೆಯಿಂದನೂ ಸಹಿತ ಸಾವಿರಾರು ಜನ ಸಂಖ್ಯೆಯಲ್ಲಿ ಅಂತಂದ್ರೆ ಬಂದು ಇಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ, ಮೌನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಇಂತಹ ದುಷ್ಕೃತ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ಹಿಂದೆ ಶ್ರೀನಗರ ಒಂದು ವೇಳೆ ಬಂದಾಯ್ತು ಅಂತಂದ್ರೆ ಸುಮಾರು ತಿಂಗಳುಗಳ ಗಟ್ಟಲೆ ಬಂದಾಗ್ತಾ ಇತ್ತು. ಕಾರಣ ಏನು ಅಂತಂದ್ರೆ ಇಲ್ಲಿ ಕರ್ಫ್ಯೂ ಹೇರ್ತಾ ಇದ್ರು, ಇಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇದ್ವು. ಆದ್ರೆ ಇದೇ ಮೊದಲ ಬಾರಿ ಅನ್ಬಹುದು ಇಡೀ ಶ್ರೀನಗರ ವಿದ್ಯಾಶ್ರೀ, ನಾನು ಸುತ್ತಾಡ್ತಾ ಇದ್ದೆ ಇಡೀ ಶ್ರೀನಗರದಲ್ಲಿ, ನಿಮಗೆ ವಿಜುವಲ್ಸ್ ಅಲ್ಲಿ ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಇಡೀ ಈ ಏರಿಯಾದಲ್ಲಿ ಕಾಣಿಸ್ತಾ ಇರುವಂತಹ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನು ಸಹಿತ ಪೂರ್ತಿಯಾಗಿ ಬಂದ್ ಮಾಡಲಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾರೋ ಭಯಪಡಿಸಿ ಬಂದ್ ಮಾಡಿರುವಂತದ್ದಲ್ಲ, ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸಹಿತ ಇಲ್ಲಿರುವಂತಹ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಈ ಒಂದು ಘಟನೆಗೆ, ನಿನ್ನೆ ನಡೆದಿರ್ತಕ್ಕಂತಹ ಘಟನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ. ಕಾರಣ ಏನು ಅಂತಂದ್ರೆ ಈ ಒಂದು ಕಾಶ್ಮೀರ ಬದಲಾವಣೆ ಆದ್ಮೇಲೆ ಬಹಳಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಬಹಳಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ವ್ಯಾಪಾರ ವಹಿವಾಟು ಭರದಿಂದ ಸಾಕ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಆದಾಯದ ಮೂಲ ಹೆಚ್ಚುತ್ತಾ ಇದೆ. ಮೊದಲು ಇಲ್ಲಿರುವಂತಹ ವಿದ್ಯಾರ್ಥಿಗಳು, ದೊಡ್ಡವರು ಬಿಟ್ಟುಬಿಡಿ, ವಿದ್ಯಾರ್ಥಿಗಳಿಗೆ ಕೈಯಲ್ಲಿ ಕಲ್ಲನ್ನು ಕೊಟ್ಟು ಹೊಡೆಯಕ್ಕೆ ಹೇಳ್ತಿದ್ರು. ಅವಾಗ ಅವರಿಗೆ 20 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ಕೊಡ್ತಾ ಇದ್ರು. ಆದ್ರೆ ಈಗ ಸ್ವತಃ ಅವರೇ ಏನಂತಂದ್ರೆ ದುಡ್ಕೊಂಡು ತಿನ್ಕೊಳ್ಳೋದಕ್ಕೆ ಏನಂದ್ರೆ ಅವಕಾಶ ಮಾಡ್ಕೊಂಡಿರ್ತಕ್ಕಂತಹ ಏನಂದ್ರೆ ಭೂಮಿ ಆಗಿದೆ ಅಂದ್ರೂ ತಪ್ಪಾಗೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಪ್ರತಿಭಟನೆ ನಿಮಗೆ ವಿಜುವಲ್ಸ್ ತೋರಿಸ್ತೀನಿ. ಎಲ್ಲರೂ ಸಹಿತ ಮೌನವಾಗಿ ನಿಂತ್ಕೊಂಡಿದ್ದಾರೆ, ಮೌನವಾಗಿ ಏನಂತಂದ್ರೆ ಇದನ್ನ ವಿರೋಧಿಸ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಇಂತಹ ಘಟನೆಗಳು ಆಗಬಾರದು. ಈ ರೀತಿ ಘಟನೆಗಳಾಗಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಪ್ರವಾಸಿಗರು ಇತ್ತ ಸುಳಿಯೋದಿಲ್ಲ. ನಮ್ಗೆ ಈಗಿರುವಂತಹ ಶಾಂತಿ ಏನು, ನೆಮ್ಮದಿ ಏನೋ ಕಾಣಿಸ್ತಾ ಇದೆಯಲ್ಲ, ಅಂತಹ ಶಾಂತಿ ನೆಮ್ಮದಿ ಮುಂದಿನ ದಿನಗಳಲ್ಲೂ ಸಹಿತ ನಮಗೆ ಬೇಕು, ಮುಂದಿನ ಪೀಳಿಗೆಗೂ ಬೇಕು ಅನ್ನುವಂತಹ ಒಂದಿಷ್ಟು ಜನರ ಮನಸ್ಥಿತಿ ಇದೆಯಲ್ಲ, ಇದು ನಿಜವಾದಂತಹ ಬದಲಾವಣೆ. ಆದ್ರೆ ಈ ಎಲ್ಲಾ ಜನರಿಗೂ ಸಹಿತ ಇದೇ ರೀತಿಯಾದಂತಹ ಬದಲಾವಣೆಗಳಲ್ಲಿ ನಿಮಗೆ ವಿಜುವಲ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಅಂದ್ರೆ ಎಲ್ಲರೂ ಸಹಿತ ನಿನ್ನೆ ನಡೆದಿರ್ತಕ್ಕಂತಹ ಘಟನೆಗಳ ಪೋಸ್ಟರ್ಸ್ ಗಳನ್ನ ಹಿಡ್ಕೊಂಡಿದ್ದಾರೆ. ಅವೊಂದು ಅಂದ್ರೆ ಅದ್ರ ಮೇಲೆ ಬರ್ಕೊಂಡಿದ್ದಾರೆ ಸ್ಟಾಪ್ ಇನ್ನೋಸೆಂಟ್ ಕಿಲ್ಲಿಂಗ್ ಇನ್ ಕಾಶ್ಮೀರ್ ಅನ್ನುವಂತಹದ್ದು. ಅಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಏನಂದ್ರೆ ಒಂದು ಅಂದ್ರೆ ಏನು ನವ ಜೋಡಿ ಏನಂತಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಎಂತವರ ಮನಸ್ಸು ಸಹಿತ ಏನಂತಂದ್ರೆ ಕರಗೋ ರೀತಿಯಲ್ಲಿ ಇರುವಂತಹ ಸಂದರ್ಭ ಅದು. ನಾನು ಇಲ್ಲಿರುವಂತಹ ಕಾಶ್ಮೀರಿಗರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಸರ್, आप आज बंद कर दिए? हाँ, बंद कर दिया। किसके वास्ते बंद कर दिए और क्या आप इसके ऊपर बोल सकते हैं? जमहूरियत सोफियत खत्म कर दिया। आज सब हिंदुस्तान के साथ है। जम्मू कश्मीर बदनाम करने के लिए कुछ साजिशें चल रहा है। गैर मुल्कों से उनका बंद होना है, बॉर्डर टाइट होना। हम टूरिस्ट के साथ है, हम टूरिस्ट को टिकट भी फ्री देना है, बाकी चीज भी फ्री देना है। खुदा का घर का मस्जिद है, मस्जिद पर बिठाया है, घरों में बिठाया। हम टूरिस्ट के साथ है, गड़बड़ा नहीं है। आइंदा ऐसी वाक़ा नहीं हुआ। हम बॉर्डर पे टाइट करना है, बाकी चीजें गवर्नमेंट का काम है, गृह मंत्री आज देख रेख करना है। दोबारा ऐसा वाक़ा नहीं हुआ। सर जी, आप क्या बोल सकते हैं इसके बारे में? इसके बारे में हम तो सब दुखी है, पूरा कश्मीर दुखी है। दो चीज से, एक तो जिनकी जानें चली गई है उनकी वजह से है, और दूसरी तरफ ये है कि जो टूरिस्ट वगैरह उस पर हमें कोई दुख नहीं है। हमारे कल जब हम पहले 3 बजे खबर आई 2 बंदे की, उसके बाद आस्ते आस्ते बढ़ गए, तो आप यकीन नहीं मानेंगे कि बहुत से घरों में चूल्हे नहीं जले हैं। इसलिए कि अफसोस इस बात का नहीं, टूरिस्ट हमको 35 साल से हम भगत रहे हैं, हमें टूरिस्ट का कोई भी नहीं है। अल्लाह के ऊपर भरोसा है, वही हमको देने वाला है। बाकी इस बात का अफसोस है कि हमारे मेहमानों पे क्यों ऐसा किया गया है, जिससे कि अब यह है कि देखिए हम एक तरफ इसको फेंकना नहीं चाहता है। हम ये नहीं कहते कि ये इसने किया या हम चाहते हैं जिसने भी किया हो सकता है। एजेंसियों की काम होती है, ये एजेंसियों की काम होती है। आप हिंदू होते हुए बोला हम मुसलमान हैं, हमको बोला तुम मुसलमान है। जैसे कि ये आज मीडिया पूरा घूम रहा है, इसलिए कि उन्होंने नाम पूछ नाम, तो एजेंसी जब ऐसा हरकत करने पे आती है तो पहले से प्लानिंग में आती है। हमको क्या पूछना है, क्या करना है, क्या नहीं करना है, इसके लिए आप वो पहले से तैयार थे। मगर अब दूसरी बात यह है, यहाँ चलो यहाँ मैं स्टार्ट करूँ, यहाँ से पहलगाम जाओ। देखो कोई अगर मेरे पास में थोड़ा बड़ा सा मोबाइल भी होगा, उसको भी बोलेगा बाहर निकालो। वो लोग वहाँ कैसे पहुँचे, ये तो एक बहुत बड़ी बात है। वो लोग वहाँ कैसे पहुँचे। उसके बाद अगर उनको सिर्फ हिंदू को मारना था तो हमारे 2 मुसलमान भाई भी वहाँ मरे हैं,
और हमारे यहाँ टूरिस्ट जो मुसलमान उधर की फैमिली मरी वो भी मरी है वहाँ, वो ये सब बहाना है। नाम पूछना तो उनको नाम था एजेंसी का, तो पहले से ही प्रोग्राम प्लान बनाया हुआ होता है। लिहाजा हमें बहुत दुख है, हमारे दिल रो रहा है। और खास कर इसमें देखिए यहाँ पर जिसको हिंदुस्तान में आतंकवादी संघ या इनको बोलते हैं कि अलहदा पसंद, अलहदे की पसंद जिनको कहते हैं, सबसे पहले उन्होंने इस पर दमकाल दी। और इसमें न कोई पीपल्स पार्टी है, न कोई एनसी है, न कोई कुछ है। यहाँ पर सबसे पहले काल हुर्रियत वालों ने दी, जो हुर्रियत का लीडर था। यहाँ पर कोई ये नहीं किया है कि वो पार्टी ये पर, ये सब हम एक साथ दुख दर्द झेल रहे हैं क्योंकि हमारे मेहमानों के ऊपर। ವಿದೇಶಿ ಕೇಳಿದ್ರಲ್ಲ, ಅಂದ್ರೆ ಇಲ್ಲಿ ನಾವು ಎಷ್ಟೋ ಮನೆಗಳು ಇವತ್ತಿನಂತಂದ್ರೆ ಒಲೆಯನ್ನ ಹಚ್ಚಿಲ್ಲ, ಎಷ್ಟೋ ಮನೆಗಳಲ್ಲಿ ಅಂತಂದ್ರೆ ಇವಾಗಲೂ ಸಹಿತ ದುಃಖಸ್ಥರಾಗಿದ್ದಾರೆ. ನಾವು ನಮ್ಮಲ್ಲಿ ಬಂದಿರುವಂತಹ ಅತಿಥಿಗಳ ಮೇಲೆ ಆಗಿರ್ತಕ್ಕಂತಹ ಈ ಒಂದು ಘಟನೆ ಇದೆಲ್ಲ ತುಂಬಾ ಬೇಸರ ಆಗಿದೆ. ಇಂತಹ ಘಟನೆಗಳಾಗಬಾರ್ದಾಯ್ತು. ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಒಂದು ಸಮುದಾಯಕ್ಕೆ ಹೇಳಬೇಡಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಯಾಕಂದ್ರೆ ತುಂಬಾ ಜನ ಮುಸ್ಲಿಮ್ಸ್ಗಳು ಮಾತಾಡುವಂತಹ ಸಂದರ್ಭದಲ್ಲೂ ಸಹಿತ ಇಲ್ಲಿರುವಂತವ್ರು ಹೇಳ್ತಾ ಇದ್ರು, ಎಲ್ಲರನ್ನೂ ಸಹಿತ ಒಂದೇ ತಕಡೆಯಲ್ಲಿ ಹಾಕಿ ತೂಗಬೇಡಿ ಅಂತ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಎಲ್ಲರನ್ನೂ ಸಹಿತ ಅಂತಂದ್ರೆ ನಾವು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಬಹಳಷ್ಟು ಜನ ಇಲ್ಲಿರೋ ಬಹುತೇಕ ಎಲ್ಲರೂ ಸಹಿತ ಅಂತಂದ್ರೆ ಮುಸ್ಲಿಮ್ಸೇ ಬಂದಿರುವಂತ ಎಲ್ಲರೂ ಸಹಿತ ಮುಸ್ಲಿಮರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ಏನಂತಂದ್ರೆ ಎಲ್ಲರನ್ನೂ ಒಂದೇ ತಕಡೆಯಲ್ಲಿ ಹಾಕಿ ತೂಗಬೇಡಿ ಅಂತ. ಸರ್ ನೀವೆಲ್ಲಿನವರು? सर मैं कश्मीरी लोग इधर के बहुत अच्छे हैं। मैं गुजरात से फर्स्ट बार इधर आया हूँ। मैं रुकने वाला था अन्नतन में होटल ढूंढने वाला था। रात को 11 बजे 12 बजे मुझे पता चला। जैसे मैं जम्मू से आ रहा था, जम्मू से सुबह 6 बजे का निकला, शायद मैं 11-12 बजे पहुंचा। अभी माहौल देखा तो अन्नतन का बहुत खराब था, डरने लगा। तभी मैं अपने कश्मीरी एक दोस्त मीन्स बोले कस्टमर है, मैं उसको कॉल किया कि भाई साहब इधर का माहौल है, मेरे को होटल मिलना मुश्किल है, होटल में ढूंढ रहा, लेकिन कोई भी मेरे को आगे परेशान करे, कोई भी पूछपरछ करे तो उसको रेफरेंस देना। वो बोला कि आप मत रुको, ये आप तुरंत मेरे घर पे आ जाइए, मेरे घर पे आ जाइए। उसने मेरे को रुका है। अभी उसने बोला जब तक ये माहौल खत्म नहीं होगा तब तक खाना पीना सब मेरे साथ। ನೋಡಿ ಇವರು ಗುಜರಾತ್ ಇಂದ ಬಂದಂತರಂತೆ. ಅವ್ರೇನೋ ನಿನ್ನೆ ರಾತ್ರಿ ಸಿಗದೆ ಇರುವಂತಹ ಹೋಟ್ಲ್ ಸಿಗದೆ ಇರೋ ಸಲುವಾಗಿ ನಮ್ಮನೆಗೆ ಬಂದು ಉಳ್ಕೊಳ್ಳಿ ಅನ್ನುವಂತಹ ತುಂಬಾ ಜನ ಇದ್ದಾರೆ. ಹಾಗಂತ ಹೇಳಿ ಏನಂದ್ರೆ ಇಲ್ಲಿ ಎಲ್ಲರೂ ಸಹಿತ ಹಂಗೆ ಅಂತಲ್ಲ, ಕೆಲವೊಬ್ಬರನ್ನಂತಂದ್ರೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಕೆಲವೊಬ್ಬರನ್ನಂತಂದ್ರೆ ಸ್ಥಳೀಯರೇ ಅವರಿಗೆ ಸಪೋರ್ಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದುಷ್ಕೃತ್ಯಗಳಾಗಿದೆ ಅನ್ನುವಂತಹ ಆರೋಪಗಳನ್ನು ಸಹಿತ ಇಲ್ಲಿರುವಂತಹ ಜನರು ಮಾಡ್ತಾ ಇರೋದು. ಹಾಗಾಗಿ ಒಂದು ಕಡೆಗೆ ಏನಂತಂದ್ರೆ ಈ ರೀತಿಯಾಗಿ ಲಾಲ್ ಚೌಕ್ನಲ್ಲಿ ಇದೇ ಮೊದಲ ಬಾರಿಗೆ ಪರವಾಗಿ ಅಂದ್ರೆ ಈ ಘಟನೆಗಳು ಏನಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಉಗ್ರರು ನಡೆಸಿದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ಇದೇ ಮೊದಲು ಅಂದ್ರೂ ಸಹಿತ ತಪ್ಪಾಗಲಾರದು. ವಿದೇಶಿ ರೈಟ್, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.